ನೋಡಿ, ಬಾಂಗ್ಲಾದೇಶದವರಾಗ್ಲಿ ಅಥವಾ ಫಾರಿನರ್ಸ್ ಬೇರೆ ಬೇರೆ ದೇಶಗಳಿಂದ ಬಂದಾಗ ವೀಸಾ ಮೇಲೆ ಬಂದಿರ್ತಾರೆ. ಆ ವೀಸಾ ಎಕ್ಸ್ಪೈರ್ ಆದ್ರೂ ಇಲ್ಲೇ ಇರ್ತಾರೆ. ಒಂದ್ ಕಡೆ ಅದನ್ನ ಹುಡುಕ್ಬೇಕು ನಾವು. FRRO ಅಂತ ಇದೆ, ಅವ್ರಿಗೆ ಗೊತ್ತಿರುತ್ತೆ ವೀಸಾ ಇಂಥ ದಿವಸ ಎಕ್ಸ್ಪೈರಿ ಆಗ್ತಾ ಇದೆ ಇವ್ರದ್ದು ಅಂತ. ಅವ್ರು ವಾಪಸ್ ಹೋಗಿರೋದು ರೆಕಾರ್ಡ್ ಇರೋದಿಲ್ಲ, ಇಮಿಗ್ರೇಷನ್ ಅಲ್ಲಿ ರೆಕಾರ್ಡ್ ಇರಲ್ಲ. ಅಂದ್ರೆ ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನ ಹುಡುಕುವಂಥದ್ದು ಒಂದು ಕೆಲಸ. ಎರಡನೇದು, ಅಕ್ರಮವಾಗಿ ಬಾಂಗ್ಲಾದೇಶದವರು ಇತ್ತೀಚೆಗೆ ಹೆಚ್ಚು ಜನ ಬಂದಿದ್ದಾರೆ ಅಂತೇಳಿ ಸದನದಲ್ಲೆಲ್ಲ ಬಹಳ ದೊಡ್ಡ ಚರ್ಚೆ ಆಗಿದೆ. ಅದಕ್ಕೆ ನಾನು ಕೂಡ ಉತ್ತರ ಕೊಟ್ಟಿದ್ದೇನೆ, ನಾವು ಹುಡುಕ್ತೀವಪ್ಪ ಎಲ್ಲಿ ಅವರು ಇದ್ದಾರೆ. 20 ಲಕ್ಷ ಇದ್ದಾರೆ, 15 ಲಕ್ಷ ಇದ್ದಾರೆ ಅಂತೆಲ್ಲ ವಿರೋಧ ಪಕ್ಷದವರು ಚಾರ್ಜ್ ಮಾಡಿದ್ರು. ಅದಕ್ಕೆ ನಾನು ಒಂದು ಆಂದೋಲನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಸೂಚನೆ ಕೊಟ್ಟು, ಯಾರ್ಯಾರು ಬರೀ ಬಾಂಗ್ಲಾದೇಶದವರು ಅಂತ ಅನ್ನೋದು ಬೇಡಪ್ಪ, ಯಾರ್ಯಾರು ಫಾರಿನರ್ಸು ಅವರ ವೀಸಾ ಎಕ್ಸ್ಪೈರಿ ಆದ್ಮೇಲೂ ಇಲ್ಲಿ ಉಳ್ಕೊಂಡಿದ್ದಾರೆ ಹುಡುಕ್ಬೇಕು ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ. ಅದಕ್ಕಾಗಿ ಈಗ ಬೆಂಗಳೂರಿನಲ್ಲಿ ಹೆಚ್ಚಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಅನಧಿಕೃತವಾಗಿ ಯಾರಿದ್ದಾರೆ ಅಂತ ಹೇಳಿ ಅದನ್ನ ಹುಡುಕ್ತಾ ಇದ್ದೀವಿ. ಮತ್ತು ಅವರಿಗೆ ID ಕಾರ್ಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಇದೆಲ್ಲ ಕಾರ್ಡ್ಸು ಇವೆಲ್ಲ ಮಾಡ್ಕೊಂಡಿದ್ದಾರೆ, ಐಡೆಂಟಿಟಿ ಕಾರ್ಡ್ಸ್ ಎಲ್ಲ ಅಂತ ಹೇಳಿ ಹೇಳ್ತಿದ್ರು. ಅದನ್ನು ವೆರಿಫೈ ಮಾಡಿ, ಡೂಪ್ಲಿಕೇಟ್ ಯಾವ್ದಿದೆ ಒರಿಜಿನಲ್ ಯಾವ್ದಿದೆ ಅದನ್ನೆಲ್ಲ ವೆರಿಫೈ ಮಾಡಿ ಅಂತ ಹೇಳಿ ಹೇಳಿದ್ವಿ. ಅದ್ ಮಾಡ್ತಾ ಇದ್ದಾರೆ. ED ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಸರ್, ಪ್ರಮುಖವಾಗಿ ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಆಗ್ಲೂಬಹುದು. ಬಹಳ ಗಂಭೀರವಾದಂತ ವಿಚಾರ. ಯಾಕಂದ್ರೆ ಯುವಕರು ನಮಗೆ ನೌಕರಿ ಸಿಕ್ಲಿಲ್ಲ ಅನ್ನೋದು ಬಹಳ ಗಂಭೀರವಾದಂತ ವಿಚಾರ. ಒಂದ್ ಕಡೆ ಅವ್ರನ್ನ ಹೆಚ್ಚು ವಿದ್ಯಾವಂತರಾಗಬೇಕು, ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡೋದು, PhD ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತೀವಿ. ಆದ್ರೆ ಅವರಿಗೆ ನೌಕರಿ ಸಿಕ್ಕಿದಾಗ ಸ್ವಾಭಾವಿಕವಾಗಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಈಗ ಇಂಟರ್ನಲ್ ರಿಸರ್ವೇಶನ್ ನಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ನಿಧಾನ ಆಗಿದೆ. ಅದನ್ನ ಸರಿಪಡಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಚರ್ಚೆ ಮಾಡಿ. ಸರ್, ಬಿಜೆಪಿ ಅಧಿಕಾರದಲ್ಲಿದ್ದಾಗ 2 ಲಕ್ಷಕ್ಕಿಂತ ಜಾಬ್ಗಳನ್ನ ಹಾಗೆ ವೇಕೆಂಟ್ ಹೊಂದಿದ್ರು ಅನ್ನೋ ಆರೋಪ ಕೂಡ ಇದೆ. ಅದು ಮತ್ತೆ ಕಂಟಿನ್ಯೂ ಆಗ್ತಿದೆಯಾ ನಿಮ್ಮ ಅವಧಿನಲ್ಲಿ? ಅಲ್ಲ, ನಾವು ಅದರಲ್ಲಿ ಏನು ಮುಚ್ಚುಮರೆ ಇಲ್ಲಲ್ಲ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿಲ್ವಾ? ನಾವು ಹೇಳಿದೀವಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ ಸರ್ಕಾರದಲ್ಲಿ, ಅದನ್ನ ಹಂತವಾಗಿ ತುಂಬುತ್ತೇವೆ ಅಂತ ನಾವು ಹೇಳಿದ್ವಿ. ಅದನ್ನ ಈಗ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಬಹಳಷ್ಟು ಜನನ ರಿಕ್ರೂಟ್ಮೆಂಟ್ ಮಾಡಿಬೇಕು 2.5 ವರ್ಷದಲ್ಲಿ. ಆದ್ರೆ ಈ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಶನ್ ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಥಗಿತ ಆಗಿತ್ತು. ಅದನ್ನ ಮುಂದುವರಿಸ್ತಾರೆ. ನಮ್ಮ ಇಲಾಖೆನಲ್ಲೇ ನಾನು ಹೇಳಿದೆ ನೆನ್ನೆ ದಿವಸ 17,000 ಹುದ್ದೆ ಖಾಲಿ ಇದೆಯಪ್ಪ ನಮ್ಮಲ್ಲಿ. ಈಗಾಗಲೇ ನಮ್ಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಮಾಡೋದಕ್ಕೆ. ಅದನ್ನ ನೋಡ್ಕೊಂಡು ಮಾಡ್ತೀವಿ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ ಸರ್ DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಗ್ಯಾರಂಟಿಗಳು ಹೊರೆ ಆಗ್ತಿದೆ ಅಂತ. ಅಲ್ಲ, ನಾವು DK ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವು ಎಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನ ಬಿಡುಗಡೆ ಮಾಡಿದ್ರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನ್ಸಿರ್ಬೋದು, ಅವ್ರಿಗೆ ಅನೇಕ ವಿಷಯಗಳು ನಮ್ಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗ ಅನ್ಸಿರ್ಬೋದು. ಅವಾಗ ಚರ್ಚೆ ಮಾಡುವಾಗ ಇದೆಲ್ಲ ಗೊತ್ತಿತ್ತಲ್ವಾ ಸರ್, ಈ ಥರದ್ದು ಆಗುತ್ತೆ, ಹಣ ಎಷ್ಟು ಖರ್ಚಾಗುತ್ತೆ ಅಂತ. ಈಗ ಈ ಸಂದರ್ಭದಲ್ಲಿ ಹೇಳಂತ ಅವಶ್ಯಕತೆ ಇಲ್ಲ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ ಈಗಲೂ ಕೂಡ. ಅವತ್ತು ಅಧ್ಯಕ್ಷರಿದ್ರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನ ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡ್ಬೇಕು. ಪರಿಷ್ಕರಣೆ ಏನಾದ್ರು ಆಗುತ್ತಾ? ಅದು ಏನು, ಅದು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ, ಅದನ್ನ ಪರಿಗಣಿಸ್ತೇವೆ. ಆಮೇಲೆ ಸರ್, ಫೈನಾನ್ಷಿಯಲಿ ಸ್ಟೇಬಲ್ ಇರೋರು ಈ ಫ್ರೀ ಬೇಸ್ ನೆಲ್ಲ ವಾಲಂಟಿಯರ್ ಆಗಿ ತಗೊಳ್ಬೇಡಿ ಅಂತ CM ಅವರು ಕೂಡ ಮನವಿ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಈ ಮಟ್ಟಿಗೆ ಬಂದ್ಬಿಡ್ತಾ ಅಂತ ಸರ್. ಅಲ್ಲ, ಅವರಿಗೆ ನೋಡಿ, ನಾವೇನ್ ಮಾಡೋದು ಅಂದ್ರೆ, ನಾವು ಕ್ಲಾಸಿಫಿಕೇಶನ್ ಮಾಡೋದು ಬೇಡ. ಅವ್ರ ಹತ್ರ ಹಣ ಇದೆ, ಇವ್ರ ಹತ್ರ ಇಲ್ಲ, ಆ ಥರ ನಾವು ಡಿಫ್ರೆನ್ಶಿಯೇಷನ್ ಮಾಡೋದು ಬೇಡ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತಗೊಳ್ಳೋದಿಲ್ಲ ವಾಲಂಟಿಯರ್ಗೆ. ಅವ್ರು ಯಾರು ಹಣವಂತರು ಯಾರು ತಗೊಳ್ತಾರೆ ಅಂತ ಹೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ಕೆಲವರು ಅದೆಲ್ಲ ಏನ್ ನಮಗೂ ಕೊಡಿ, ಇದ್ರು ನಮ್ಗೆ ಕೊಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು
100 ಎಕರೆ ಜಮೀನು ಇರೋರು ಕೂಡ 2,000 ರೂಪಾಯಿ ತಗೊಳ್ತಾರೆ. ಆ ಥರದಲ್ಲಿ ನಾವು ಏನು ಅವರಿಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಿಲ್ಲ. ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು. ಈಗ ಹಿಂದೆ ತಮ್ಗೆ ಗೊತ್ತಿದೆ, ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಅನ್ನ ವಾಪಸ್ ಕೊಟ್ಟರು ಬಹಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು. ಹಾಗೆ ಆ ಅರ್ಥದಲ್ಲಿ ಕೊಟ್ಟಿದ್ರು ಸರ್ ಆ ಸಂದರ್ಭದಲ್ಲಿ. ಅವರೇ ಕರೆ ಕೊಟ್ಟಿದ್ರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ಸರ್ ಒಂದು ಮುಂದುವರೆದ ಮುದ್ದೆ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಗೃಹ ಇಲಾಖೆ ಯಾವ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಇನ್ನೂ ಹೆಚ್ಚು ಗೊಂದಲ ಮಾಡೋದಕ್ಕೆ ತಯಾರಿಲ್ಲ. ಅನೇಕರು ನನ್ನನ್ನು ಪ್ರಶ್ನೆ ಕೇಳ್ತಾರೆ, ತಾವು ಕೇಳಿದಾಗ ಕೇಳ್ತಾರೆ. ಅಭಿಮಾನಿಗಳು ಅಲ್ಲಲ್ಲೇ ಅವ್ರು ಆಗಬೇಕು ಅಂತೇಳಿ ಅವರ ಎಕ್ಸ್ಪ್ರೆಷನ್ಸು, ಅವರು ಈಗ ನಾವು ಯಾವುದೋ ಕಾರ್ಯಕ್ರಮಕ್ಕೆ ಹೋದರೆ ಹಿಂದಿನಿಂದ ಎಲ್ಲ ಕೂಗ್ತಾರೆ. ಆದರೆ ಇದಕ್ಕೆಲ್ಲ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕೋ ಆ ಸಂದರ್ಭದಲ್ಲೇ ಅವರು ತಗೊಳ್ತಾರೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಆಗ್ತಿಲ್ಲ. ಯಾಕೆಂದ್ರೆ ಉತ್ತರ ಸಿಗೋದಿಲ್ಲ. ಉತ್ತರ ಸಿಗಬೇಕಾಗಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತಾರೆ. ಆದ್ರೆ ಸರ್, ಶಾಸಕರುಗಳು ಅವರವರ ನಾಯಕರುಗಳಿಗೆ ಲಾಬಿ ಮಾಡ್ತಿದ್ದಾರೆ, ನಿಮಗೆ ಕಾರ್ಯಕರ್ತರು ಲಾಬಿ ಮಾಡ್ತಿದ್ದಾರೆ, ನಿಮ್ಮ ಫ್ಯಾನ್ ಫಾಲೋವರ್ಸ್ ಲಾಬಿ ಮಾಡ್ತಿದ್ದಾರೆ. ಲಾಬಿ ಅನ್ನೋದಕ್ಕಿಂತ ಅವ್ರ ಅಭಿಪ್ರಾಯ ತಿಳಿಸ್ತಿಲ್ಲ. ನಾನು ಯಾವ ಲಾಬಿನೂ ಮಾಡಕ್ ಹೋಗಿಲ್ಲ. ನೀವು ಹೇಳೋದು ನಿನ್ನೆ ಕೇಳಿಲ್ವಲ್ಲ, ನೀವು ಒಂದು ಪ್ರಶ್ನೆ ಕೇಳಿದ್ರು, ನೀವು ಡೆಲ್ಲಿಗೆ ಹೋಗ್ತಾ ಇಲ್ಲ. ನಾನು ಡೆಲ್ಲಿಗೆ ಹೋಗಿಲ್ಲ, ಆಯ್ತಾ. ನಾನು ಯಾವ ಲಾಬಿನೂ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ವೆಲ್ ವಿಷರ್ಸು ಅವರ ಎಕ್ಸ್ಪ್ರೆಷನ್ಸ್ ಮಾಡಿರ್ಬೋದು. ಅದನ್ನ ನಾನು ಮಾಡಬೇಡಿ ಅಪ್ಪ ಅಂತ ಹೇಗೆ ಹೇಳೋದು, ಮಾಡಬೇಡಿ ಅಂತ ಹೇಳಿದ್ದೇನೆ. 1-2 ಸಾರಿ ನಾನು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಬೈದಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಅವ್ರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಇದಕ್ಕೆಲ್ಲ ನಾನು ಹೇಳಿದಾಗೆ ನಾನು ಈ ಗೊಂದಲಕ್ಕೆ ನಾನು ಕೈ ಜೋಡ್ಸಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ನ ದಲಿತ ನಾಯಕರು ರಾಜ್ಯದಲ್ಲಿ 15,000 ಮಕ್ಕಳಷ್ಟು ಚೆನ್ನಾಗಿದ್ದಾರೆ ಸರ್, ತಮಗೆ ಏನಿದೆ ಮಾಹಿತಿ? ಅಲ್ಲ, ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನು ನಾನು ಭಾಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ, ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನು ಭಾಳಷ್ಟು ಜನರದ್ದು ಹುಡುಕಿದ್ದಾರೆ, ಭಾಳ ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಭಾಳ ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನು ಏನು ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನ ತಗೊಳ್ತೀವಿ. ಸರ್, ಮಲ್ಲಿಕಾರ್ಜುನ ಮುಖ್ಯ ಬಾಲಕಿ ಜೊತೆ ಅಸಭ್ಯವಾಗಿ ವರ್ತನೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸರ್. ಯಾರು ಮಲ್ಲಿಕಾರ್ಜುನ ಮುಖ್ಯ ಅಂತ ದೇವಮಾನವ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವನು ಯಾದಗಿರಿನಲ್ಲಿ. ಸರ್, ನಾನು ರಿಪೋರ್ಟ್ ತಗೊಳ್ತೇನೆ, ಮಾಹಿತಿ ಬಂದಿಲ್ಲ ಸರ್. ಆಮೇಲೆ ಇವತ್ತು ವಲಸಿಗರ ಮೇಲೆ ದಾಳಿ ಆಗಿದೆ ಸರ್, ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, 31 ಜನ ಅರೆಸ್ಟ್ ಮಾಡಿದ್ದಾರೆ. ನೋಡಿ,